ಬಚ್ಚೋ, ಇದು ಪ್ರಾಜೆಕ್ಟ್ ಮೇಜ್. ನೀವೆಲ್ಲರೂ ಈ ಭೂಮಿಯಲ್ಲಿ ಬೆಳೆನ ಬೆಳಿಬೇಕಾಗತ್ತೆ. ನೀವೇ ಸ್ವತಃ ಕೈಯಿಂದ ಹೋಗಿ ಬೀಜನ ಬಿತ್ತಬೇಕು, ಅದನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು, ಅದನ್ನ ದೊಡ್ಡದು ಮಾಡಬೇಕು. ಯಾರ ಬೆಳೆ ಚೆನ್ನಾಗಿ ಬೆಳೆಯುತ್ತೋ ಅವರಿಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತೆ. ಮೊದಲನೇ ಬಹುಮಾನ ನನಗೆ ಸಿಗೋದು. ನಾನು ಎಲ್ರಿಗಿಂತ ಕಾಸ್ಟ್ಲಿ ಆದ ಗೊಬ್ಬರ ಹಾಕ್ತೀನಿ. ನನ್ನ ಅಪ್ಪನ ಹತ್ರ ತುಂಬಾ ದುಡ್ಡಿದೆ. ಅದು ಬೆಳೆ ಬೆಳೆದು ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ ಪ್ರೀತಿಯ ಮಗು. ನೀವಿನ್ನು ಶುರು ಮಾಡ್ಕೊಳ್ಳಿ ಮಕ್ಕಳ. ಆಲ್ ದ ಬೆಸ್ಟ್, ಟೇಕ್ ಕೇರ್. ಮೊದಲು ನಾನೇ ನೀರ್ ಹಾಕ್ತೀನಿ ನನ್ನ ಗಿಡಗಳಿಗೆ. ನನ್ನ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ. ಇದೇನ್ ಜಾದು ಆಗ್ತಾ ಇದೆ? ವೀರ್ 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 ಎಲ್ಲಿದ್ಯಾ? ವೀರ್ ವೀರ್ ನೋಡು, ನೀನೇನೋ ಜಾದು ಮಾಡಿದ್ಯಾ. ನಾನ್ ನನ್ ಗಿಡಕ್ಕೆ ನೀರ್ ಹಾಕಿದ್ರು ನಿನ್ ಗಿಡದ ಹತ್ರ ಹೋಗ್ತಾ ಇದೆ. ಬಂಟಿ, ನೀನು ಖಂಡಿತವಾಗ್ಲೂ ತಪ್ಪು ತಿಳ್ಕೊಂಡಿರ್ಬೇಕು. ಓಕೆ ಬಾಯ್. ನನ್ನ ಹತ್ರನೇ ಯಾವಾಗ್ಲೂ ಹೀಗೆ ಆಗಾಗುತ್ತೆ. ವೀರ್, ಈ ಗಿಡಗಳನ್ನ ಈ ಪಕ್ಷಿ ಮತ್ತೆ ಕಾಗೆಗಳಿಂದ ಕಾಪಾಡೋದಕ್ಕೆ ಈ ಸ್ಕೇರ್ ಕ್ರೋ ಹಾಕ್ತಾರೆ. ಬಿಟ್ಟು ಬಿಡು, ನಿನಗೆ ಸ್ಕೇರ್ ಕ್ರೋ ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ. ನಿನಗೆ ಹೇಳೇನ್ ಪ್ರಯೋಜನ? ನಾವು ಸ್ಕೇರ್ ಕ್ರೋ ತಗೊಂಬಂದಿದೀವಿ. ಅದು ಇಲ್ಲೇ ರೋಡ್ ಸೈಡ್ ಹತ್ರ ಇದೆ. ಬಾ ಇಮ್ಲಿ, ನಮ್ಮ ಸ್ಕೇರ್ ಕ್ರೋನ ತಗೊಂಬರೋಣ. ಯಾವಾಗ ಈ ವೀರು ತಮಾಷೆ ಮಾಡ್ತಾನೋ ಆಗ ನನ್ಗೆ ಕೋಪ ಬರುತ್ತೆ. ಮತ್ತೆ ನನ್ಗೆ ಕೋಪ ಬಂದಾಗ ಆಗತ್ತೆ ನಾನ್ ಜಾದೂ ಮಾಡ್ತೀನಿ. ಇದು ಹೇಗ್ ಸಾಧ್ಯ? ನಾನು ಗಿಡಗಳನ್ನ ಬೆಳೆಸಿದ್ದೆ, ಆದ್ರೆ ಈಗ ಅದು ಹಾವಾಗಿದೆ. ಲಾಲಿಪಾಪ್ ಹಾವಲ್ಲ, ಅದು ಲಾಲಿಪಾಪ್. ನನ್ನ ಜಾಗದಲ್ಲಿ ಲಾಲಿಪಾಪ್ ಗಳು ಬೆಳೆದಿವೆ. ಲಾಲಿಪಾಪ್, ನಾನು ಮಹಾನುಭಾವ, ಸರ್ವ ಶಕ್ತಿಯನ್ನು ಹೊಂದಿರೋನು, ಶಕ್ತಿಮಾನ್. ಈಗ ನಿನ್ನ ಶಕ್ತಿಯನ್ನು ತೆಗಿತೀನಿ. ನನ್ನ ಗಿಡಗಳು ಒಮ್ಮೆ ಹಾವಾಗಿರುತ್ತೆ, ಒಮ್ಮೆ ಲಾಲಿಪಾಪ್ ಆಗಿ. ಏನಾಗ್ತಿದೆ ಇಲ್ಲಿ? ಬಂಟಿ, ಏನಾಯ್ತು? ನೀನ್ ಯಾಕೆ ಅಳ್ತಾ ಇದೀಯಾ? ಸರ್, ನನ್ನ ಗಿಡಗಳು ಒಮ್ಮೊಮ್ಮೆ ಹಾವಾಗುತ್ತೆ, ಒಮ್ಮೊಮ್ಮೆ ಲಾಲಿಪಾಪ್ ಆಗುತ್ತೆ. ಇದೆಲ್ಲ ಆ ವೀರೆ ಮಾಡಿರೋದು. ಅವನೇ ಲಾಲಿಪಾಪ್ ಅದೇ ಹಾವುಗಳ ಬೀಜನ ನೆಟ್ಟಿದ್ದಾನೆ. ಜಿಂಟು, ಬೇಗ ಎಲ್ಲದನ್ನ ಸರಿ ಮಾಡು, ಬೇಗ. ಬಂಟಿ, ಹಾವು ಮತ್ತು ಲಾಲಿಪಾಪ್ನ ಬೀಜಗಳು ಇರೋದಿಲ್ಲ. ಅರೆ, ನಿನ್ ಬೆಳೆ ಚೆನ್ನಾಗೇ ಬೆಳೆದಿದೆಯಲ್ಲ. ಅರೆ ಬಂಟಿ, ಅದು ಹಾವಲ್ಲ, ಹೆದರ್ಬೇಡ. ಮಕ್ಕಳೇ, ನಿಮ್ದೆಲ್ಲ ಬೆಳೆಗಳು ಚೆನ್ನಾಗೇ ಬೆಳೆದಿವೆ. ವೆರಿ ಗುಡ್. ಆದ್ರೆ ಈ ಬೆಳೆಗಳನ್ನ ಹಕ್ಕಿಗಳಿಂದ ಕಾಪಾಡಬೇಕಾದ್ರೆ ಎಲ್ರೂ ಈ ಸ್ಕೇರ್ ಕ್ರೋನ ಬಳಸಬೇಕಾಗುತ್ತೆ. ಹೇಗೆ ವೀರ್ ಮತ್ತೆ ಬಂಟಿ ಹಾಕಿದಾರೋ, ಹೋಗಿ ಎಲ್ರು ಹೋಗ್ಬಿಟ್ಟು ಈ ಸ್ಕೇರ್ ಕ್ರೋ ಮಾಡ್ಕೊಂಡ್ ಬನ್ನಿ. ಇದರಿಂದ ಹಕ್ಕಿಗಳಿಗೆ ಅನ್ಸುತ್ತೆ ಅಲ್ಲಿ ಮನುಷ್ಯರಿದ್ದಾರೆ ಅಂತ, ಮತ್ತು ಇದರಿಂದ ಅವುಗಳು ಬೆಳೆಗಳನ್ನ ಹಾಳು ಮಾಡೋದಿಲ್ಲ. ಜಿಂಟು, ನೀನ್ ಮತ್ತೆ ಈ ಕಡೆ ತಿರುಗ್ ನೋಡಿದ್ರೆ ನಾನ್ ಸುಮ್ನಿರಲ್ಲ, ಹೇಳಿದೀನಿ. ಕಾಂಪಿಟೇಷನ್ ಮುಗಿಯೋವರೆಗೂ ನೀನ್ ಇಲ್ಲಿಗೆ ಬರ್ಬಾರ್ದು. ಹೋಗ್ತೀನಿ. ನಾನ್ ನಿನ್ಗೆ ಸಹಾಯ ಮಾಡೋಣ ಅನ್ಕೊಂಡೆ, ಆದ್ರೆ ಈಗ ಬರೋದಿಲ್ಲ. ಬಾಸ್, ಇಲ್ಲಿ ನೋಡಿ, ನಾನು ವೀರ್ ಗದ್ದೆಯಿಂದ ಈ ಸ್ಕೇರ್ ಕ್ರೋ ತಂದಿದ್ದೀನಿ. ಇವಾಗ ಅವನ್ ಫಸಲ್ಗಳನ್ನ ಎಲ್ಲಾ ಪಕ್ಷಿಗಳು ತಿನ್ಬಿಡ್ತವೆ. ಟಿಂಬರ್ 2ದು ದ್ವೇಷ, ದ ರಿವೆಂಜ್ ಆಫ್ ಟಿಂಬರ್ 2. ಟಿಂಬರ್ 2, ಜೀವನದಲ್ಲಿ ದೊಡ್ಡದಾಗಿ ಯೋಚನೆ ಮಾಡು. ನಾನು ಈ ಸ್ಕೇರ್ ಕ್ರೋನ ರೋಬೋಟ್ ಆಗಿ ಬದಲಾಯಿಸ್ಬಿಡ್ತೀನಿ. ಅದ್ರ ಜೊತೆ ಕ್ರೋ ರೋಬೋಟ್ಗಳನ್ನು ಕೂಡ ಕಳಿಸ್ತೇನೆ. ನೀನಿದನ್ನ ವೀರ್ನ ಹೊಲದಲ್ಲಿ ಹಾಕ್ಬಿಡು ಅಷ್ಟೇ. ವೀರ್ ಬರ್ತಾನೆ, ಮತ್ತೆ ನನ್ನ ಸ್ಕೇರ್ ಕ್ರೋ ರೋಬೋಟ್ ಅನ್ನನ್ನ ಮುಗಿಸ್ಬಿಡುತ್ತೆ.
ಏ ಏ ಸ್ಕೇರ್ ಕ್ರೋಗಳಿಂದ ಕಾಗೆಗಳು ಹೆದರ್ಕೊಂಡು ಹೋಗ್ಬೇಕು, ಆದ್ರೆ ಇವು ಹೆದರ್ತಾನೆ ಇಲ್ಲ. ಉಶ್ ಉಶ್ ಹೋಗಿ. ಆ! ಆ! ವೀರ್ ಬಾಯ್. ಬೇಜಾರು, ನಿನ್ನ ನಾನು ಪರ್ಸ್ನಲಿ ಮೀಟ್ ಮಾಡಕ್ ಆಗೋದಿಲ್ಲ. Mr. Suit on. ಈಗಾಯ್ತು ನಮ್ಮ ಯುದ್ಧ ಸಮಬಲ. ವೀರ್ ವೀರ್ ನೀನ್ ಹುಷಾರಾಗಿದ್ಯಾ? ಹಾ, ಧನ್ಯವಾದ. ಬನ್ನಿ, ಪ್ರಿನ್ಸಿಪಲ್ ಸರ್ ಇನ್ನೇನ್ ಬರ್ತಾರೆ. ನನ್ನ ಗಿಡಗಳು ಎಲ್ಲೋಯ್ತು? ಅಯ್ಯೋ ವೀರ್, ನನ್ನ ಗಿಡಗಳನ್ನ ಕೊಂದ್ಯಾ ನೀನು? ಸರ್ ಬಂದ್ರು. ನಾನು ಹೇಳ್ತೀನಿ ಸರ್ಗೆ. ಸರ್, ಜೆಂಟು ಬಂಟಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ. ಅವನೇ ಗೆಲ್ಬೇಕು. ನೀನೊಂದ್ ಕೆಲ್ಸ ಮಾಡು, ನನ್ ಗಿಡಗಳನ್ನ ತೆಗೆದು ಅವನ್ ಜಾಗದಲ್ಲಿ ಹಾಕ್ಬಿಡು. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸರ್, ವೀರ್ ನನ್ನ ಗಿಡಗಳನ್ನ ಹೊತ್ತಿ ಸಾಯಿಸ್ಬಿಟ್ಟ. ಅವನ್ಗೆ ನನ್ನ ಸೋಲಿಸ್ಬೇಕು ಅಂತ ಆಸೆ. ಆದ್ರೆ ನಿನ್ ಬೆಳೆ ಅಂತೂ ಸರಿಯಾಗೇ ಇದೆ. ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ಇದು ನನ್ನ ಗಿಡಗಳಲ್ಲ, ಇದು
ಬಂಟಿಯ ಬೆಳೆ ಎಲ್ಲರಿಗಿಂತ ಚೆನ್ನಾಗಿ ಬಂದಿದೆ. ಹಾಗಾಗಿ ಫಸ್ಟ್ ಪ್ರೈಸ್ ಬಂಟಿಗೆ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ಯಾ ವೀರ್, ನಿನ್ನ ಜಾದೂನು ನನ್ನ ಏನು ಮಾಡಕ್ಕಾಗ್ಲಿಲ್ಲ. ನಾನೇ ಮಹಾನುಭಾವ. ನಂದೇ ಗಿಡ ಚೆನ್ನಾಗಿರೋದು. ಕಾಂಪಿಟೇಷನ್ ಮುಗೀತಲ್ಲ, ಅದಕ್ಕೇನೆ ನಾನು ವಾಪಸ್ ಬಂದೆ. ನೋಡಿದ್ಯಾ ವೀರ್, ಅವನು ವಿನ್ ಆಗಿದ್ದು ನಿನ್ನಿಂದಾನೆ. ಮತ್ತೆ ಈಗ ನಿನ್ನ ಮೇಲೆ ತಮಾಷೆ ಮಾಡ್ತಿದ್ದಾನೆ. ಮತ್ತೆ ನಾನೀಗ ಅವನಿಗೆ ಸರಿ ಬುದ್ಧಿ ಕಲಿಸ್ತೀನಿ. ಅರೆ ಇವನ್ಗಲ್ಲ, ಅವನ್ಗೆ. ಕಾಪಾಡಿ, ಯಾವ ತರ ರೋಬೋಟ್ ಮಾಡೋರೆ, ಕಾಪಾಡಿ. ಮಾಸ್ ಮಾಸ್ ಜೇಡ, ಮಾಸ್ ಮಾಸ್ ಜೇಡ. ಇದು ಜೇಡ ಅಲ್ಲ, ಮತ್ತು ನಾನು ಮಾಸ್ ಅಲ್ಲ. ನಾನು ಬಾಸ್, ಮತ್ತಿದು ಜೇಡ, ದ ಜಾಯಿಂಟ್ ಸ್ಪೈಡರ್ ರೋಬೋಟ್. ನೀನಿದ್ರಲ್ಲಿ ಕುತ್ಕೊಂಡು ವೀರ್ನ ಮೇಲೆ ಜೇಡ್ರ ಬಲೆನ ಹಾಕ್ಬಿಟ್ಟು ಅದ್ರಲ್ಲಿ ಅವನ್ನ ಸುತ್ತಬಿಟ್ಟು ನೆಲದ ಮೇಲೆ ಎಳ್ಕೊಂತ ಅವನ್ನ ಇಲ್ಲಿ ಕರ್ಕೊಂಬಾ. Boss, you are genius. You are super duper genius. She is right, boss. She is right. ಬೇಡ, ಡಿಂಬಕ್ಟು ಬೇಡ. Sorry, boss. Sorry. Ouch! ಅಲ್ಲೋಡಿ, ಎಷ್ಟು ದೊಡ್ಡ ಸ್ಪೈಡರ್. ಕಬಡ್ಡಿ. ಟಿಂಬರ್ 2 ಬರ್ಲಿ ಇವತ್ತು ವೀರು. ಇವತ್ತವನ್ನ ಉಳ್ಸಲ್ಲ. ಥ್ಯಾಂಕ್ ಯು ವೀರ್. ಓಹ್, ಅಂದ್ರೆ ರೊಬ್ಬ ಬಾಯ್. ಪರವಾಗಿಲ್ಲ. ಇವಾಗ ಬರುತ್ತೆ ಮಜಾ.
ಗೆಳೆಯ, ಹೇಗಿದ್ಯಾ? ನೋಡ್ದ ನೀನು, ನನ್ ತಾಕತ್ ಮುಂದೆ ನಿನ್ ತಾಕತ್ತು ಏನೂ ಇಲ್ಲ. ಹುಚ್ಚು ನನ್ನ ಮಗ ಟಿಂಬಕ್ಟು, ಅದು ನಿನ್ನ ಶಕ್ತಿ ಅಲ್ಲ, ನನ್ನ ಶಕ್ತಿ. ಸಾರಿ ಬಾಸ್, ಸಾರಿ, ತಪ್ಪಾಗೋಯ್ತು ಬಾಸ್. ಇವನ್ನ ನಾನು ಇಲ್ಲಿ ಬನ್ಸಿ ಕರ್ಕೊಂಡ್ ಬಂದಿದ್ದೀನಿ. ಇವಾಗ ನೀವ್ ಅವನ್ ಜೊತೆ ನಿಮ್ಮಿಷ್ಟ ಬಂದಂಗ್ ಮಾಡ್ಬೋದು. ಯಾ! ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬರ್ತೀನಿ. ವೀರ್ನ ಜೊತೆ ಸಾಕಷ್ಟು ಲೆಕ್ಕ ಚುಕ್ತಾ ಮಾಡೋಕ್ ನನಗಿದೆ. ಸರಿ ಟಿಂಬಕ್ಟು, ನಿನ್ನ ಬುದ್ಧಿವಂತಿಕೆಯಿಂದ ನನ್ನನ್ನ ಸೆರೆ ಹಿಡಿಬಹುದು ಅಂದ್ರೆ ನಾನು ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿನ್ನ ಫೂಲ್ ಮಾಡ್ತೀನಿ. ಹೋಲೋಗ್ರಾಫಿಕ್ ಇಮೇಜ್ ಆನ್. ಹೇಗಿದ್ಯಾ ಟಿಂಬಕ್ಟು? ನೀನು ಡೂಪ್ಲಿಕೇಟ್ ರೋಬೋ ಬಾಯ್ ನ ಹಿಡಿದಿದ್ಯಾ? ನಿಜವಾದವನು ನಾನು ಇಲ್ಲಿದ್ದೀನಿ. ಇಲ್ಲ, ಇದಾಗಕ್ ಸಾಧ್ಯನೇ ಇಲ್ಲ. ನಾನ್ ನಿನ್ನನ್ನು ಬಿಡಲ್ಲ. ಈ ಇಬ್ಬಿಬ್ರು ವೀರ್ ಎಲ್ಲಿಂದ ಬಂದ್ರು? ಒಬ್ಬ ಮೇಲ್ಗಡೆ ಇದ್ರೆ ಇನ್ನೊಬ್ಬ ಕೆಳಗಡೆ ಇದ್ದಾನೆ. ಅದು ವೀರ್ನ ಇಮೇಜ್ ಅನ್ಸುತ್ತೆ. ನಿಜವಾದ ವೀರು ಕೆಳಗಡೆ ಇದ್ದಾನೆ. ನಾನು ಅವನ್ನ ಕರ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ಧನ್ಯವಾದ ಇಮ್ಲಿ. ನಾನು ಎಲ್ಲಿದ್ದೀನಿ ಟಿಂಬಕ್ಟು? ರೋಬೋ ಬಾಯ್, ಕಾಪಾಡು. ಕಾಪಾಡು. ಇಮ್ಲಿ, ಸಹಾಯ ಮಾಡಿದ್ದಕ್ಕೆ ಧನ್ಯವಾದ. ಯು ಆರ್ ವೆಲ್ಕಮ್ ರೋಬೋ ಬಾಯ್.